ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ ಹಲೋ ಸರ್, ಒಂದು ಹೊಸ ಲೈಲ್ಯಾಂಡ್ ಟ್ರಕ್ ಕಳಿಸ್ಕೊಡಿದ್ರಲ್ಲ, ಸರ್ ಹೇಳಿ ಮಾಡಲ್ ಎಷ್ಟು ಗಾಡಿ ಇದು? ಸರ್ ಗಾಡಿ ಮಾಡಲ್ ಎಷ್ಟು? ಒಂದು ನಿಮಿಷ. ಸರ್ ಮಾಡಲು 19 ಮಾಡಲು BS4. ನಿಜಮೂಲ BS4 ಗಾಡಿನಾ? ಹಾಂ ಸರ್. ಓನರ್ ಎಷ್ಟಾಗಿದ್ದಾರೆ ಗಾಡಿ? 3ನೇ ಓನರ್ ನಾವು ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು? ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು? 2,85,000. 2,80,000 ಹೊಡೆಯುತ್ತೆ. ಹ್ಞೂ ಮೈಲೇಜ್ ಎಷ್ಟು ಕೊಡ್ತಾನೆ ಇದು ಗಾಡಿ? ಸರ್ ನಮ್ಮ ಡ್ರೈವರ್ ಕೈಯಲ್ಲಿ ಒಂದು 7.5ವರೆಗೂ ಬರ್ತಿದೆ ಸರ್. 7.5 ಕೊಡ್ತಾ ಇದೆಯಾ? ಹಾಂ, ಎಷ್ಟು ಟನ್ ಪಾಸಿಂಗ್ ಗಾಡಿ ಇದು? 7 ಟನ್ ಪಾಸಿಂಗ್ ಸರ್. 7 ಟನ್ ಪಾಸಿಂಗ್. ಹ್ಞೂ ಎಕ್ಸ್ಟ್ರಾ ಓಪನ್ ಬಾಡಿ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ? ಏನಿಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ. ಹಾಂ, ಟೈರ್ ಕಂಡೀಷನ್ ಅಣ್ಣ? ಒಂದು 80% ಇದೆ ಸರ್. ಅಲ್ಲ 80 ಇಲ್ಲ, 30% ಇದೆ. 30% ಇದೆಯಾ? 30 to 40% ಸಿಗುತ್ತೆ. ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ, ಬ್ಯಾಕ್ ಸೈಡ್ ಹಿಂದ್ಗಡೆ ತೊಟ್ಟಿ ಸ್ವಲ್ಪ ತಿಂದಿದೆ ಸರ್. ಸ್ವಲ್ಪ ತಿಂದೈತೆ. ಹ್ಞೂ ಲೋನ್ ಇದೆಯಾ ಗಾಡಿ ಮೇಲೆ? ಲೋನ್ ಇದೆ ಸರ್. ಲೋನ್ ಐತೆ. ಅದು ಕ್ಲಿಯರ್ ಮಾಡಿ ಏನೋ ಸಿಗುತ್ತೆ. ಕ್ಲಿಯರ್ ಮಾಡಿ ಎನ್.ಓ.ಸಿ ಕೊಡ್ತೀರಾ? ಹೌದು ಇವಾಗ ಗಾಡಿ ಇರೋದು ಲೊಕೇಶನ್? ಸರ್, ಅದು ಚೆನ್ನೈಯಲ್ಲಿದೆ ಸರ್ ಗಾಡಿ ಅದು. ಚೆನ್ನೈ. ಹ್ಞೂ ಅಲ್ಲಿಂದ ಬರುತ್ತಾ ಅಲ್ಲಿನೇ ಇರೋದು? ಬರುತ್ತೆ ಸರ್, ಅಲ್ಲಿಂದ ಬರುತ್ತೆ. ಇವಾಗ ನಿಮ್ಮ ಲೊಕೇಶನ್ ಎಲ್ಲಿ ಗಾಡಿ ಬರೋದು? ಸರ್ ಮೋಸ್ಟ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರುತ್ತೆ, ಇಲ್ಲ ಅಂದರೆ ಪೀಣ್ಯಾಗ ಬರುತ್ತೆ ಸರ್. ನಿಮ್ಮ ಮನೇಲಿ ಇರೋದು? ಅದು ನನ್ನ ಫ್ರೆಂಡು ಗಾಡಿ. ಹಾಂ ಹಾಂ. ಅವ್ರು ಇರೋದು ತಮಿಳ್ನಾಡಲ್ಲಿ. ಅವರು ಈ ಥರ ಸೇಲ್ ಮಾಡಬೇಕು ಅಂತ ಹೇಳಿದ್ರು. ಬೇಕು ಅಂದರೆ ತರಿಸ್ಕೊಡ್ತೀರಾ? ಹೌದು. ರೇಟ್ ಎಷ್ಟು ಹೇಳ್ತೀರಿ ಗಾಡಿಗೆ? ಅವ್ರು 14 ಲಕ್ಷ ಹೇಳ್ತಿದ್ದಾರೆ ಸರ್. 14 ಲಕ್ಷ ಹೇಳ್ತಿದ್ದಾರೆ. ಹೌದು. ಇದು ಹೆಚ್ಚು ಕಮ್ಮಿ ಆಗುತ್ತಾ ಫೈನಲ್ ಅಣ್ಣ ರೇಟು? ಆಗುತ್ತೆ ಸರ್, ಹೆಚ್ಚು ಕಮ್ಮಿ ಕೊಡ್ತಾರೆ. ಫೈನಲ್ ಎಷ್ಟು ಕೊಡ್ತಾರೆ ಇದು? ಅದು ಗೊತ್ತಿಲ್ಲ ಸರ್, ಅದು ಡೈರೆಕ್ಟಾಗಿ ಬೇಕಂದ್ರೆ ಹೇಳ್ತೀನಿ, ಮಾತಾಡಿ ಸರ್ ಡೈರೆಕ್ಟಾಗಿ. ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ. ಓಕೆ ಸರ್. ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿಸಿ ಅಣ್ಣ. ಓಕೆ ಸರ್, ಆಯಿತು. ಥ್ಯಾಂಕ್ ಯು. ಓಕೆ.